ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯೊಳಗೆ ನಾವೇನ್ ಮಾಡಿದ್ವಿ, ವಸತಿ ವೈವಿಧ್ಯ ಅಂತಕ್ಕಂಥ ಪಾಠದ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಅಂದ್ರೆ ಅಲ್ಲಿ ಶಿಕ್ಷಣ ಇಲಾಖೆ ಶಿಬಿರವನ್ನ ಹಮ್ಮಿಕೊಂಡಾಗ ಅಲ್ಲಿ ಏನ್ ಮಾಡಿದ್ರು, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕಡೆ ಸೇರಿದ್ರು. ಅಂದ್ರೆ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಶಿಬಿರದಲ್ಲಿ ಸೇರಿಕೊಂಡಿದ್ದರು. ಆ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು, ಅಲ್ಲಿ ತಾವು ವಾಸಿಸ್ತಕ್ಕಂತಹ ಸ್ಥಳದಲ್ಲಿ ಇರ್ತಕ್ಕಂತಹ ಮನೆಗಳ ಬಗ್ಗೆ ಏನ್ ಮಾಡ್ತಾ ಇದ್ರು, ಚರ್ಚೆಯನ್ನ ಹಮ್ಮಿಕೊಂಡಿದ್ರು. ಅಂದ್ರ ಆ ಜಿಲ್ಲೆಯಲ್ಲಿ ಅಥವಾ ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮನೆಗಳನ್ನ ನಿರ್ಮಿಸ್ತಾರೋ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ವಿ, ಆ ಶಿಬಿರದಲ್ಲಿ ಚರ್ಚೆಯನ್ನ ಹಮ್ಮಿಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಅದು ಅಲ್ಲಿ ಆ ಶಿಬಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಿಬಿರದಲ್ಲಿ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬೊಬ್ಬರಾಗಿ ಏನ್ ಮಾಡ್ತಾ ಇದ್ರು, ಮಾತನಾಡ್ತಾ ಬಂದಿದ್ರು. ಅಂದ್ರೆ ತಾವು ಪ್ರದೇಶದಲ್ಲಿ ತಾವು ವಾಸಿಸ್ತಕ್ಕಂಥ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮನೆಗಳನ್ನ ನಿರ್ಮಾಣ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾ ಇದ್ರು, ಒಬ್ಬೊಬ್ಬರಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿ ನಿಂತರು ಸಂಗೀತ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಂದಿರ್ತಾರೆ. ಅದ್ರ ಬಗ್ಗೆ ನಾವು ಈಗಾಗಲೇ ಕಳೆದಂತ ಅವಧಿಯೊಳಗಡೆ ತಿಳಿದುಕೊಂಡು. ಇನ್ನು ಎರಡನೇದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿ ಜಾನ್ ಅಂತಕ್ಕಂತಹ ವಿದ್ಯಾರ್ಥಿ ಬಂದಿರ್ತಾರೆ. ಆ ಜಾನ್ ಹೇಳ್ತಕ್ಕಂತಹ ಮಾತುಗಳನ್ನ ಅದನ್ನು ಸಹಿತ ನಾವು ಏನ್ ಮಾಡಿದ್ವಿ, ಕಳೆದಂತ ಅವಧಿಯೊಳಗಡೆ ತಿಳಿದುಕೊಂಡವು. ಹಾಗಾದ್ರೆ ಮೂರನೇದಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿಯರ ಹಸಿನಾ ಅಂತಕ್ಕಂತಹ ವಿದ್ಯಾರ್ಥಿನಿ. ಮೂರನೇದಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿನಿ ಹೆಸರೇನ ಹಸಿನಾ ಅಂತಕ್ಕಂಥ ವಿದ್ಯಾರ್ಥಿ. ಇವಳು ಯಾವ ಊರಿನಿಂದ ಬಂದಿರ್ತಾಳೋ, ಬೆಂಗಳೂರಿನಿಂದ ಬಂದಿರ್ತಾಳೆ. ಅಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಮಹಡಿ ಕಟ್ಟಡಗಳನ್ನ ಕಟ್ತಾ ಇರ್ತಾರೆ. ಯಾವ ರೀತಿ ಅಂದ್ರೆ ಮನೆಗಳ ಮೇಲೆ ಒಂದರ ಮೇಲೆ ಒಂದೇ ಮಾಡ್ತಾರೋ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಬಹುಮಹಡಿ ಕಟ್ಟಡಗಳು ಅಂತ ನಾವು ಯಾವುದಕ್ಕೆ ಕರಿತೀವಿ, ಮನೆಗಳ ಮೇಲೆ ಮನೆಗಳನ್ನ ನಿರ್ಮಿಸುವುದನ್ನು ನಾವೇನಂತ ಕರಿತೀವಿ, ಬಹುಮಹಡಿ ಕಟ್ಟಡಗಳು ಅಂತ ಹೇಳಿ ನಾವು ಕರಿತೀವಿ. ಆ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಅಲ್ಲಿ ಯಾವ ವಸ್ತುಗಳನ್ನ ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಸುಟ್ಟ ಇಟ್ಟಿಗೆ ಅಥವಾ ಸಿಮೆಂಟ್ನಿಂದ ತಯಾರು ಮಾಡಿರ್ತಕ್ಕಂಥ ಇಟ್ಟಿಗೆಗಳನ್ನ, ಉಕ್ಕಿನ ಕಂಬಿಗಳನ್ನ ಅಲ್ಲಿ ಮನೆಗಳನ್ನು ನಿರ್ಮಿಸೋದಕ್ಕೆ ಅವ್ರು ಏನ್ ಮಾಡ್ತಾರೋ ಉಪಯೋಗಿಸಿಕೊಳ್ತಾರೋ. ಇನ್ನು ನೆಲಕ್ಕೆ ಬಣ್ಣದ ಹಾಸನ ಹಾಕ್ತಾರೆ. ಹಾಸನ ಅಂತ ನಾವು ಯಾವ್ದು ಕರಿತೀವಿ, ಅಲ್ಲಿ ಪರ್ಷಿಯನ್ನ ಹಾಕಿರ್ತಾರೆ. ಟೈಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಆ ಟೈಲ್ಸ್ಗಳನ್ನ ಬಣ್ಣದವಾಗಿ ಅಂದ್ರೆ ಬಣ್ಣವನ್ನ ಹೊಂದಿರ್ತಕ್ಕಂಥ ಟೈಲ್ಸ್ಗಳನ್ನ ಅಲ್ಲಿ ಹಾಕ್ತಾ ಇರ್ತಾರೋ. ಅದರ ಜೊತೆಗೆ ಮೇಲಕ್ಕೆ ಹಾಕ್ತಾರೋ ಅಲ್ಲಿಯೂ ಸಹಿತ ವ್ಯವಸ್ಥೆಯನ್ನ ಮಾಡ್ತಾರೆ. ಮೆಟಲ್ಗಳ ವ್ಯವಸ್ಥೆ ಇರ್ತೈತಿ, ಅದ್ರ ಜೊತೆಗೆ ಲಿಫ್ಟ್ಗಳ ವ್ಯವಸ್ಥೆನೂ ಸಹಿತ ಇರ್ತೈತಿ. ಅದರ ಮೆಟಲ್ಗಳನ್ನು ಸಹಿತ ನಾವು ಉಪಯೋಗಿಸಬಹುದು ಅಥವಾ ಲಿಫ್ಟ್ಗಳ ಮೂಲಕ ಸಹಿತ ಬಹುಮಹಡಿ ಕಟ್ಟಡಗಳನ್ನ ಏರಬಹುದು. ತದನಂತರ ಇಂಥ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಲು ಅದರಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಉಪಯೋಗಿಸಿಕೊಳ್ತಾರೋ. ಯಾವಂದ್ರೆ ಕ್ರೇನ್ ಮತ್ತು ಮಿಕ್ಸರ್ ನಂತಹ ದೊಡ್ಡ ಯಂತ್ರಗಳನ್ನ ಸಹಿತ ಏನ್ ಮಾಡ್ತಾರಲ್ಲಿ ಬಳಸಿಕೊಂಡ ಆ ಮನೆಗಳನ್ನ ನಿರ್ಮಾಣ ಮಾಡ್ತಾರೋ. ಇನ್ನು ನಾಲ್ಕನೇದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿ ಯಾರು ಬರ್ತಾರಲ್ಲಿ, ವಿವೇಕ್ ಅಂತಕ್ಕಂಥ ವಿದ್ಯಾರ್ಥಿನಿ. ನಾಲ್ಕನೇದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಯರ ವಿವೇಕ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಬರ್ತಾರೆ. ಇವರು ಸಹಿತ ಬೆಂಗಳೂರಿನವರು. ಇವು ಯಾವ ಊರಿನಿಂದ ಬಂದಿರ್ತಾನೋ, ಬೆಂಗಳೂರಿನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ. ಹಸಿನಾ ಸಹಿತ ಇವರು ಯಾವ ಊರಿಂದ ಬಂದಿರ್ತಾರೋ ಅವರು ಸಹಿತ ಬೆಂಗಳೂರಿನಿಂದ ಬಂದಿರ್ತಾರೆ. ಅಂದ್ರೆ ಇವರಿಬ್ರು ಏನ್ ಮಾಡ್ತಾರೆ, ಒಂದೇ ಊರಿನಿಂದ ಬಂದಿರ್ತಾರೆ. ಆದ್ರೆ ಅಲ್ಲಿ ವಾಸಿಸ್ತಕ್ಕಂಥ ಪ್ರದೇಶ ಬೇರೆಯಾಗಿರ್ತೈತಿ. ಈ ಹಸಿನಾ ಅಂತಕ್ಕಂಥ ವಿದ್ಯಾರ್ಥಿನಿ ಇವ್ರು ಏನ್ ಮಾಡ್ತಾರೋ ಸಿಟಿ ಪ್ರದೇಶದಲ್ಲಿ ವಾಸವಾಗಿರ್ತಾರೆ. ಹಾಗಾದ್ರೆ ವಿವೇಕ್ ಇವನು ಸಹಿತ ಬೆಂಗಳೂರಿನವರು. ಹಾಗಾದ್ರೆ ಇವನು ಎಲ್ಲಿ ವಾಸವಾಗಿರ್ತಾನೆ ಅನ್ನೋದನ್ನ ನೋಡೋಣ. ಅಲ್ಲಿ ವಿವೇಕ್ನ ಮನೆ ಏನಿರ್ತೈತಿ, ಒಂದ ಸಣ್ಣ ಮನೆ ಇರ್ತೈತಿ. ಅಂದ್ರೆ ಕೊಳಚೆ ಪ್ರದೇಶದಲ್ಲಿ ಅವನ ಮನೆ ಏನಿರ್ತೈತಿ, ಕೊಳಚೆ ಪ್ರದೇಶದ ಬಳಿ ಇರ್ತೈತಿ. ಅಲ್ಲಿ ಸಣ್ಣ ಸಣ್ಣ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೋ. ಅಲ್ಲಲ್ಲಿರುವ ಮನೆಗಳು ಅತಿ ಚಿಕ್ಕ ಮನೆಗಳು, ಅಂದ್ರೆ ಚಿಕ್ಕ ಮನೆಗಳನ್ನಾಗಿ ನಿರ್ಮಾಣ ಮಾಡಿರ್ತಾರೋ. ತದನಂತರ ಮನೆಯನ್ನು ಯಾವ ರೀತಿಯಾಗಿ ಅವರು ನಿರ್ಮಾಣ ಮಾಡ್ತಾರೋ ಅಂದ್ರೆ ಇಟ್ಟಿಗೆ ಗರಿ ತಗಡಿನಿಂದ ನಿರ್ಮಾಣವನ್ನ ಮಾಡಿರ್ತಾರೋ. ಇಟ್ಟಿಗೆಯನ್ನು
ಗರಿಗಳನ್ನ ತೆಗೆದುಕೊಂಡ ಅದರಿಂದ ಸಹಿತಲ್ಲಿ ಬಳಕೆಗೆ ತೆಗೆದುಕೊಂಡ ತೆಂಗಿನ ಗರಿಗಳನ್ನ ತೆಗೆದುಕೊಳ್ತಾರೆ. ಇಂಥದೆಲ್ಲ ತಗಡಿನಿಂದ ಮೇಲ್ಛಾವಣಿಯನ್ನ ಮಾಡ್ತಾರ. ಅಂದ್ರೆ ಮೇಲ್ಛಾವಣಿಗೆ ಈ ತಗಡನ್ನು ಉಪಯೋಗಿಸ್ಕೊಳ್ತಾರ ಅಥವಾ ತೆಂಗಿನ ಗರಿಗಳನ್ನ ಮೇಲ್ಛಾವಣಿಗೆ ಉಪಯೋಗಿಸ್ಕೊಂಡ ಅಥವಾ ಸುತ್ತವರೆಗೂ ಸಹಿತ ಇಟ್ಟಿಗೆ ಕಲ್ಲಿಗೆ ಏನ್ ಮಾಡ್ತಾರ ಗರಿಗಳಿಂದ ಸುತ್ತುವರಿಯ ಕಟ್ಟಿ ಆ ಗರಿಗಳಿಂದಲೂ ಸಹಿತ ತಮ್ಮ ಮನೆಗಳನ್ನ ನಿರ್ಮಿಸಿಕೊಂಡಿರ್ತಾರೆ. ಇನ್ನ ಮೇಲ್ಛಾವಣಿಗೆ ತೆಂಗಿನ ಗರಿಗಳನ್ನ ಅಥವಾ ತಗಡಿನ ಹೊದಿಕೆಯನ್ನ ಹಾಕ್ತಾರ. ಮೇಲ್ಛಾವಣಿಗೆ ಸುತ್ತು ಗೋಡೆಗೆ ಏನ್ ಮಾಡ್ತಾರ ಇಟ್ಟಿಗೆಯನ್ನು ಬಳಸಿಕೊಂಡ ಗೋಡೆಯಿಂದ ನಿರ್ಮಾಣ ಮಾಡ್ತಾರೆ. ಈ ತದನಂತರ ಮೇಲ್ಛಾವಣಿಗೆ ಏನ್ ಮಾಡ್ತಾರೆ ತಗಡಿನಿಂದ ಅಥವಾ ತೆಂಗಿನ ಗರಿಯನ್ನು ಉಪಯೋಗಿಸಿಕೊಂಡ ಮೇಲ್ಛಾವಣಿಯನ್ನ ಹಾಕ್ತಾರೆ. ಇನ್ನು ಕೆಲವರು ಹಂಚಿನ ಛಾವಣಿಯನ್ನು ಸಹಿತ ನಿರ್ಮಾಣ ಮಾಡ್ತಾರೆ. ಇನ್ನು ಕೆಲವರು ಸಹಿತ ಏನ್ ಮಾಡ್ತಾರೆ ಹೆಂಚಿನ ಛಾವಣಿ. ಹೆಂಚಿನ ಮೇಲ್ಛಾವಣಿಯನ್ನ ಹಾಕಿ ಅವರು ಸಹಿತ ಏನ್ ಮಾಡ್ತಾರೋ ಅಲ್ಲಿ ತಮ್ಮ ಮನೆಯನ್ನ ನಿರ್ಮಿಸಿಕೊಂಡಿರ್ತಾರೆ. ಅಂದ್ರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಏನ್ ಮಾಡ್ತಾರಲ್ಲ ತಮ್ಮ ಮನೆಗಳನ್ನ ನಿರ್ಮಿಸಿಕೊಳ್ತಾರೆ. ಇನ್ನು ತದನಂತರ ಚರಂಡಿಗಳು ಇಲ್ಲದಿರುವುದರಿಂದ ಪಾತ್ರೆ ತೊಳೆದಿರ್ತಕ್ಕಂತಹ ನೀರು ಬಟ್ಟೆ ತೊಳೆದಿರ್ತಕ್ಕಂತಹ ನೀರೆಲ್ಲ ಏನಾಗತಿ ಮನೆ ಮುಂದೆ ಬಂದು ನಿಲ್ತೈತಿ. ಮನೆ ಮುಂದೆ ನೀರು ನಿಲ್ಲೋದ್ರಿಂದ ಅಲ್ಲಿ ಏನಾಗತಿ ಸೊಳ್ಳೆಗಳು ಸಾಕಷ್ಟು ಹುಟ್ಟಿಕೊಳ್ತಾವ. ಈ ಉದಾಹರಣೆಗೆ ಒಂದು ಗುಂಡಿ ತುಂಬ ಗುಂಡಿ ಒಳಗಡೆ ನೀರು ನಿಂತಿದ್ದು ಅಂದ್ರೆ ಅಲ್ಲಿ ನಾವೇನು ನೋಡ್ತೀವಿ ಸೊಳ್ಳೆಗಳ ಹಾವಳಿಯನ್ನ ನೋಡ್ತೀವಿ. ಅಂದ್ರೆ ಅತಿ ಹೆಚ್ಚಾಗಿ ಸೊಳ್ಳೆಗಳ ಹುಟ್ಟಿಕೊಳ್ಳೋದಕ್ಕೆ ಶುರು ಮಾಡ್ತಾವೆ. ನಾವೇನು ಮಾಡ್ತೀವಿ ಆ ಗುಂಡಿ ಕಂಡ ತಕ್ಷಣ ಏನು ಮಾಡ್ತೀವಿ ಆ ಗುಂಡಿಯನ್ನು ಮುಚ್ಚಿ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗೋದನ್ನು ನಿಲ್ಲಿಸ್ತೀವಿ. ಹಾಗಾದ್ರೆ ಅಲ್ಲಿ ಅವರು ಏನು ಮಾಡ್ತಾರಲ್ಲ ನಾವು ಪಾತ್ರೆ ತೊಳೆದಿರ್ತಕ್ಕಂಥ ನೀರು ಜೊತೆಗೆ ಬಟ್ಟೆ ತೊಳೆದಿರ್ತಕ್ಕಂಥ ನೀರು ಅದೆಲ್ಲ ಬಂದು ಏನಿರ್ತೈತಿ ತಮ್ಮ ಮನೆ ಮುಂದ್ಗಡೆ ನಿಲ್ತೈತಿ. ಅದಕ್ಕೆ ಆ ನೀರು ಹರ್ಕೊಂಡು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಇರಂಗಿಲ್ಲ. ಹಾಗಾಗಿ ಏನಾಗುತ್ತೆ ಆ ನೀರು ಬಂದ ತಮ್ಮ ಮನೆ ಮುಂದ್ಗಡೆ ನಿಲ್ತೈತಿ. ಆದ ಕಾರಣದಲ್ಲಿ ಸೊಳ್ಳೆಗಳ ಹಾವಳಿ ಸಹಿತ ಏನಾಗತ್ತೆ ಅತಿ ಹೆಚ್ಚಾಗಿ ಇರ್ತೈತಿ. ಜೊತೆಗೆ ತಾವು ಸ್ನಾನ ಮಾಡಿರ್ತಕ್ಕಂಥ ನೀರು ಸಹಿತ ಏನಾಗತ್ತೆ ತಮ್ಮ ಮನೆ ಮುಂದೆನೆ ಬಂದ ನಿಲ್ತೈತಿ. ಅದರಿಂದ ಸಹಿತ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳ ಹಾವಳಿ ಏನಾಗತ್ತೆ ಅತಿ ಹೆಚ್ಚಾಗಿ ಸೊಳ್ಳೆಗಳು ಉತ್ಪತ್ತಿ ಆಗೋದಕ್ಕೆ ಶುರು ಮಾಡ್ತಾವು. ಇನ್ನ ಒಂದು ಸಣ್ಣ ಜಾಗದಲ್ಲಿ ನೂರಾರು ಮನೆಗಳು ಅಂದ್ರೆ ಒಂದು ಸಣ್ಣ ಜಾಗದಲ್ಲಿ ಸಾಕಷ್ಟು ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಒಂದು ಸಣ್ಣ ಜಾಗದಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ನೂರಾರು ಮನೆಗಳನ್ನ ನಿರ್ಮಾಣ ಮಾಡಿ ಒಂದರ ಪಕ್ಕ ಒಂದು ಅಲ್ಲಿ ಏನ್ ಮಾಡ್ತಾರೋ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೋ. ಅದರ ಜೊತೆಗೆ ಅಲ್ಲಿ ಮನೆಗಳಿರ್ತಾವ ಒತ್ತೊತ್ತಾಗಿರ್ತಾವ. ಈಗ ನಮ್ಮ ಕಡೆ ಎಲ್ಲ ಹೇಗಿರ್ತಾವ ಒಂದು ಮನೆಯಾಗಿರೋ ಸ್ವಲ್ಪ ಜಾಗ ಬಿಟ್ಟ ಮತ್ತೊಂದು ಮನೆಯನ್ನ ನಿರ್ಮಾಣ ಮಾಡಿರ್ತಾವೆ. ಆದ್ರೆ ಅಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಜನರ ಅಲ್ಲಿ ಯಾವ ರೀತಿಯಾಗಿ ಕಾಣ್ತಾರೆ ಮನೆ ಒಂದರ ಪಕ್ಕ ಒಂದು ಒತ್ತೊತ್ತಾಗಿ ಮನೆಗಳನ್ನ ಕಟ್ತಾ ಇರ್ತಾರೆ. ಒಂದು ಸಣ್ಣ ಜಾಗದಲ್ಲಿ ನೂರಾರು ಮನೆಗಳನ್ನು ಕಟ್ಟಿಕೊಂಡ ಅದೇ ಮನೆಯನ್ನು ಅವ್ರು ಏನು ಮಾಡ್ತಾರೋ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹೀಗಾಗಿ ಮನೆಗಳಲ್ಲಿ ಸಾಕಷ್ಟು ಗಾಳಿ ಬೆಳಕು ಇರುವುದಿಲ್ಲ. ಅಂದ್ರೆ ಒಂದರ ಪಕ್ಕ ಒಂದು ಮನೆ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಗಾಳಿಯೂ ಇಲ್ಲ, ತದನಂತರ ಬೆಳಕಿನ ವ್ಯವಸ್ಥೆನೂ ಸಹಿತ ಕಡಿಮೆ ಇರ್ತೈತಿ. ಅಂದ್ರೆ ಬೆಳಕು ಬರ್ಬೇಕಾದ್ರೆ ಸ್ವಲ್ಪ ಅದರಲ್ಲಿ ಜಾಗ ಬೇಕು. ಅಲ್ಲಿ ಒಂದ್ರ ಪಕ್ಕ ಒಂದು ಕಟ್ಟೋದ್ರಿಂದ ಬೆಳಕನ್ನು ಬರೋಂಗಿಲ್ಲ, ತದನಂತರ ಜೊತೆಗೆ ಗಾಳಿ ಸಹಿತ ಸಿಗೋದು ಕಡಿಮೆ ಇರ್ತೈತಿ. ಇನ್ನು ಮನೆಯನ್ನ ಅವ್ರು ಏನು ಮಾಡ್ತಾರೋ ಅಲ್ಲಿ ವಾಸಿಸುವ ಜನರ ಮನೆಯ ಮುಂದೆ ಸುತ್ತಮುತ್ತಲಿರುತ್ತೆ ಸ್ವಚ್ಛತೆಯಿಂದ ಸ್ವಚ್ಛಗೊಳಿಸಿದ ಮನೆಯ ಕಸವನ್ನೆಲ್ಲ ಏನು ಮಾಡ್ತಾರಂದ್ರೆ ಅಲ್ಲೆಲ್ಲೇ ಚೆಲ್ತಾರೆ. ಅಲ್ಲೆಲ್ಲೇ ಚೆಲ್ಲೋದ್ರಿಂದ ತಿಪ್ಪೆಗಳು ಸಹಿತ ಏನಾಗ್ತಾವ ನಿರ್ಮಾಣವಾಗ್ತವು. ಅಂದ್ರೆ ತಾವು ಕಸ ಗುಡಿಸ್ತಕ್ಕಂಥ ತಮ್ಮ ಮನೆ ಸುತ್ತಮುತ್ತ ಸ್ವಚ್ಛಗೊಳಿಸಿರೋದನ್ನ ಅಲ್ಲಲ್ಲಿ ಏನು ಮಾಡ್ತಾರ ಚೆಲ್ಲುವುದರಿಂದ ತಿಪ್ಪೆಗಳು ನಿರ್ಮಾಣ ಆಗೋದಕ್ಕೆ ಸಹಿತ ಶುರು ಆಗ್ತಾವೆ. ಒಂದು ಸಣ್ಣ ಸಣ್ಣ ತಿಪ್ಪೆಗಳು ಸಹಿತ ಅಲ್ಲಿ ಆಗೋದಕ್ಕೆ ಶುರು ಆಗ್ತಾವೆ. ಇನ್ನು ಕೊಳೆತಿರ್ತಕ್ಕಂತಹ ತಿಪ್ಪೆಗಳ ಮೇಲೆ ಹಲವಾರು ನೊಣಗಳು ಕುಳಿತುಕೊಳ್ತಾವೆ. ಅದರ ಜೊತೆಗೆ ಹಲವಾರು ಕ್ರಿಮಿ ಕೀಟಗಳು ಬಂದ ಕುಳಿತುಕೊಳ್ತಾವೆ.
ರೋಗಗಳು ಸಹಿತ ಏನಕ್ಕಾಗಿ ಉತ್ಪತ್ತಿ ಆಗ್ತವೆ. ಅಂದ್ರೆ ಅದೇ ರೋಗಾಣುಗಳು ಮನುಷ್ಯರ ದೇಹವನ್ನು ಸೇರಿಕೊಂಡಾಗ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ರೋಗಗಳು ಸಹಿತ ಉತ್ಪತ್ತಿಯನ್ನು ಹೊಂದುತ್ತವು. ಅಂದ್ರೆ ಅಲ್ಲಿ ಆ ಕೀಟಗಳು ಅಥವಾ ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ನೊಣಗಳು ಬಂದ ಅಲ್ಲಿ ಕೊಳೆತ ಆಹಾರ ಪದಾರ್ಥದ ಮೇಲೆ ಕುಳಿತು ನೊಣಗಳು ಬಂದ ಮನುಷ್ಯರ ಮೇಲೆ ಕುಳ್ಳುವುದಾಗಲಿ ಅಥವಾ ತಾವು ತಯಾರಿಸ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದಾಗಲಿ ಈ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಆ ಕ್ರಿಮಿಗಳು ಹತ್ತಿಕೊಂಡಿರ್ತಕ್ಕಂತಹ ಕ್ರಿಮಿ ಕೀಟಗಳು ತನ್ನ ಜೊತೆಗೆ ಆ ನೊಣಗಳು ಹಾರಿ ಬಂದ ಆಹಾರ ಪದಾರ್ಥದ ಮೇಲೆ ಕೊಳ್ಳುವುದಾಗಲಿ ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೊಳ್ಳುವುದಾಗಲಿ ಈ ರೀತಿಯಾಗಿ ವ್ಯವಸ್ಥೆ ಇದ್ದಲ್ಲಿ ರೋಗಗಳು ಉತ್ಪತ್ತಿಯಾಗೋದಕ್ಕೆ ಶುರುವಾಗ್ತವೆ. ಅದರಲ್ಲಿ ಆ ರೀತಿ ಏನು ಮಾಡ್ಬೋದು, ಯಾವುದೇ ಕಾರಣಕ್ಕೂ ಮನೆ ಅಕ್ಕಪಕ್ಕ ಆಗಲಿ ಅಥವಾ ಕಸಗಳನ್ನ ಚೆಲ್ಲಬಾರ್ದು. ಆ ಕಸ ಏನಿರಬೇಕು ಮನೆ ಬಿಟ್ಟ ದೂರ ಏನು ಮಾಡಬೇಕು, ನಾವು ಚೆಲ್ಲಬೇಕು. ಇನ್ನು ಅದರ ಜೊತೆಗೆ ನಮ್ಮ ಸುತ್ತಮುತ್ತ ನೀರಿನ ಗುಂಡಿಗಳು ಇದ್ದವು ನಾವು ಏನು ಮಾಡಬೇಕು, ಆ ನೀರಿನ ಗುಂಡಿಗಳನ್ನ ಮುಚ್ಚಬೇಕು. ಯಾಕಂದ್ರೆ ಆ ಸಂಗ್ರಹವಾಗಿರ್ತಕ್ಕಂಥ ನೀರಿನಲ್ಲಿ ಸಾಕಷ್ಟು ಸೊಳ್ಳೆಗಳು ಹುಟ್ಟಿಕೊಳ್ತವೆ. ಅದರಿಂದಲೂ ಸಹಿತ ಆ ಸೊಳ್ಳೆಗಳು ಬಂದು ನಮ್ಮನ್ನು ಕಚ್ಚಿದ್ರಲ್ಲಿ ನಮಗೆ ಅನಾರೋಗ್ಯ ಉಂಟಾಗೋದಕ್ಕೆ ಶುರುವಾಗ್ತೈತಿ. ಅಂದ್ರೆ ಅನಾರೋಗ್ಯದಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಆ ಗುಂಡಿಗಳನ್ನು ಮುಚ್ಚಬೇಕು. ಇನ್ನು ಆಯಾ ಪ್ರದೇಶದಲ್ಲಿ ದೊರಕುವ ವಸ್ತುಗಳು ಅಂದ್ರೆ ಆಯಾ ಪ್ರದೇಶದಲ್ಲಿ ದೊರೆತಕ್ಕಂಥ ವಸ್ತುಗಳು ಅಲ್ಲಿನ ಹವಾಮಾನ ಇವುಗಳಿಗೆ ತಕ್ಕಂತೆ ಏನು ಮಾಡ್ತಾರೆ, ಮನೆಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಅಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಹವಾಮಾನಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ, ಮನೆಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಇನ್ನು ಮುಂದೆ ಇಲ್ಲಿ ಏನು ಮಾಡ್ತಾರೆ, ಒಬ್ಬರು ಅಜ್ಜಿ ಬರ್ತಾರೆ. ಆ ಅಜ್ಜಿ ಹೆಸರಿನ ವೆಂಕಜ್ಜಿ. ಇಲ್ಲಿ ಈ ಪಾಠದಲ್ಲಿ ಒಂದು ಕತೆ ಬಂದಿದೆ. ಆ ಕತೆ ಯಾವುದು, ವೆಂಕಜ್ಜಿಯ ಕತೆ. ಆ ವೆಂಕಜ್ಜಿಯ ಕಥೆಯನ್ನು ಇವಾಗ ನೋಡೋಣ. ಮೊದಲನೇದಾಗಿ ಆ ವೆಂಕಜ್ಜಿಯಲ್ಲಿರ್ತಾಳು ಮೊದಲ ಒಂದು ಹಳ್ಳಿಯೊಳಗಡೆ ವಾಸವಾಗಿರ್ತಾಳು. ಅಂದ್ರೆ ಬಹುಕಾಲದಿಂದ ತನ್ನ ಹಳ್ಳಿಯಲ್ಲಿ ಇದ್ದಿರ್ತಕ್ಕಂಥ ಒಬ್ಬರ ವೆಂಕಜ್ಜಿ ಒಂದು ದಿನ ಏನು ಮಾಡ್ತಾಳ, ತನ್ನ ಮೊಮ್ಮಗನನ್ನ ನೋಡೋದಕ್ಕೆ ಅವಳು ಏನು ಮಾಡ್ತಾಳು, ಬೆಂಗಳೂರಿಗೆ ಬರ್ತಾಳು. ಏನು ಬರ್ತಾಳ, ಬೆಂಗಳೂರಿಗೆ ತನ್ನ ಮೊಮ್ಮಗನನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬರ್ತಾಳು. ತನ್ನ ಮೊಮ್ಮಗನನ್ನ ನೋಡೋದ ಅಜ್ಜಿ ಏನು ಬರ್ತಾಳು, ಬೆಂಗಳೂರಿಗೆ ಬರ್ತಾಳು. ಆ ಬೆಂಗಳೂರಿಗೆ ಬಂದಾಗ ತನ್ನ ಮೊಮ್ಮಗ ಏನಿರ್ತಾನೋ ಬಹುಮಹಡಿ ಕಟ್ಟಡದಲ್ಲಿ ವಾಸವಾಗಿರ್ತಾನೋ. ಅಂದ್ರೆ ತನ್ನ ಮೊಮ್ಮಗ ಬಹುಮಹಡಿ ಕಟ್ಟಡದಲ್ಲಿರೋ ತನ್ನ ಮೊಮ್ಮಗನ ಮನೆಗೆ ಆ ಅಜ್ಜಿ ಬರ್ತಾಳೆ. ಅಲ್ಲಿನ ವೈಭವವನ್ನು ಕಂಡ ಅಜ್ಜಿ ಏನು ಮಾಡ್ತಾಳು, ಬೆರಗಾಗ್ತಾಳು. ಅಂದ್ರೆ ಆಶ್ಚರ್ಯಗೊಳ್ತಾಳು. ಅಲ್ಲಿ ಇರ್ತಕ್ಕಂಥ ತಾನು ಮೊದಲ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ ಅಜ್ಜಿ ಸಡನ್ ಆಗಿ ಒಂದು ದಿನ ಏನು ಮಾಡ್ತಾಳಕ್ಕೆ, ತನ್ನ ಮೊಮ್ಮಗನ ನೋಡುವ ಸಲುವಾಗಿ ಬೆಂಗಳೂರಿಗೆ ಬರ್ತಾಳೆ. ಆ ಬೆಂಗಳೂರಿಗೆ ಬಂದಾಗ ತನ್ನ ಮೊಮ್ಮಗ ಎಲ್ಲಿ ವಾಸವಾಗಿರ್ತಾನೋ ಬಹುಮಹಡಿ ಕಟ್ಟಡದಲ್ಲಿ ತನ್ನ ಮೊಮ್ಮಗ ವಾಸವಾಗಿರ್ತಾಳು. ಅಲ್ಲಿರುವ ವೈಭವವನ್ನು ಕಂಡ ಅಜ್ಜಿ ಏನಂತಾಳು, ತುಂಬ ಬೆರಗಾಗ್ತಾಳು. ಅಂದ್ರೆ ಆಶ್ಚರ್ಯಗೊಳ್ತಾಳು. ಇಷ್ಟು ದೊಡ್ಡ ಮಹಡಿ ಒಳಗಡೆ ನನ್ನ ಮೊಮ್ಮಗ ಅದಾನಲ್ಲ ಅಂತ ಹೇಳಿ ಆ ಅಜ್ಜಿ ಏನಾಗ್ತಾಳು, ಬೆರಗಾಗ್ತಾಳು. ತದನಂತರ ಮೊಮ್ಮಗನ ಮನೆಗೆ ಬಂದ ಮೇಲೆ ಏನು ಮಾಡ್ತಾಳಕಿ, ಸೋಫಾದ ಮೇಲೆ ಕುಳಿತು ಸುಧಾರಿಸ್ಕೊಳ್ತಾಳು. ಅಂದ್ರೆ ಹಳ್ಳಿಯಿಂದ ಹೋಗಿರ್ತಕ್ಕಂಥ ಅಜ್ಜಿ ಸೋಫಾದ ಮೇಲೆ ಕುಳಿತುಕೊಂಡು ಏನಾಗ್ತಾಳು, ಸುಧಾರಿಸ್ಕೊಳ್ತಾಳೆ. ಯಾಕಂದ್ರೆ ಒಂದು ಪ್ರದೇಶದಿಂದ ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಏನಾಗಿರ್ತೈತಿ, ನಮ್ಮ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೈತಿ. ಹೋದ ತಕ್ಷಣ ಏನಾಗಿ ಸ್ವಲ್ಪ ಸುಧಾರಿಸ್ಕೊಳ್ತೀವಿ. ಅದೇ ರೀತಿಯಾಗಿ ಅಜ್ಜಿ ಕೂಡ ಇವತ್ತು ಒಂದು ಹಳ್ಳಿಯಿಂದ ತನ್ನ ಮೊಮ್ಮಗ ನೋಡೋದಕ್ಕೆ ಸಿಟಿಗೆ ಹೋಗ್ಬೇಕಾದ್ರೆ ತುಂಬ ಸುಸ್ತು
ಅನ್ನೋದ್ರ ಬಗ್ಗೆ ಏನು ಮಾತಾಡಕ್ಕೆ ತಾನು ಕಳೆದಿರ್ತಕ್ಕಂತಹ ತನ್ನ ಬಾಲ್ಯದ ಜೀವನವನ್ನಕ್ಕೆ ಏನು ಮಾಡ್ತಾಳು ಸೋಫಾದ ಮೇಲೆ ಕುಳಿತುಕೊಂಡ ನೆನಪಿಸ್ಕೊಳ್ತಾಳು. ಆಗ ಮತ್ತೇನು ಹೇಳ್ತಾಳು ನೋಡೋಣ ಅಜ್ಜಿ. ಆಗ ನಾನಿನ್ನು ಸಣ್ಣ ಹುಡುಗಿ ಅಂತ ಅಜ್ಜಿ ಹೇಳ್ತಾಳು, ನಾನು ಸಣ್ಣ ಹುಡುಗಿಯಾಗಿರ್ತೇನೋ. ನಾನು ನನ್ನ 3 ತಂಗಿಯರು ಮತ್ತು 2 ತಮ್ಮಂದಿರೊಟ್ಟಿಗೆ. ಅಲ್ಲಿ ಯಾರ್ಯಾರಿರ್ತಾರೋ 3 ತಂಗಿಯರು. ಮೂವರು ತಂಗಿಯರು ಮತ್ತು 2 ತಮ್ಮಂದಿರು. ಅದರ ಜೊತೆಗೆ ತಂದೆ ತಾಯಿ ಜೊತೆಗೆ ಅಂತರಕ್ಕೆ ಗುಡಿಸಿಲಿನಲ್ಲಿ ವಾಸವಾಗಿರಬೇಕು. ಅಜ್ಜಿ ಮೊದಲು ಎಲ್ಲಿರ್ತಾಳು 3 ತಂಗಿಯರು ಮತ್ತು 2 ತಮ್ಮಂದಿರೊಟ್ಟಿಗೆ ಹಾಗೂ ತಂದೆ ತಾಯಿ ಜೊತೆಗೆ ಇರ್ತಾಳು. ಅವಳ ಯಾರಂದ್ರೆ ತೆಂಗಿನ ಗರಿಯ ಗುಡಿಸಿಲಿನಲ್ಲಿ ವಾಸವಾಗಿರ್ತಾಳು. ಮೊದಲ ಮನೆ ಇರಂಗಿಲ್ಲ ಅವರಿಗೆ. ಯಾವ ಗುಡಿಸಿನಲ್ಲಿ? ತೆಂಗಿನ ಗರಿಯ ಗುಡಿಸಿಲಿನಲ್ಲಿ ಅಂತಾರೋ. ಎಷ್ಟು ಜನರು ಒಂದೇ ಗುಡಿಸಿಲಿನಲ್ಲಿ ತೆಂಗಿನ ಗರಿಯ ಗುಡಿಸಿಲಿನಲ್ಲಿ ವಾಸವಾಗಿರ್ತಾಳು. ಮಳೆ ಬಂದಾಗ ತಮ್ಮ ಗುಡಿಸಲು ಸೋರುತ್ತಿತ್ತು. ಅಂದ್ರೆ ಮಳೆ ಆಯ್ತು ಆ ಗುಡಿಸಲು ಏನಾಗಬೇಕು ಅಲ್ಲದಲ್ಲೇ ಸೋರ್ತಾ ಇರ್ತಿತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಮಳೆ ಅತಿಯಾಗಿ ಆಗೋದ್ರಿಂದ ಅಲ್ಲೇನಾಗ್ತಿತ್ತು ಅದ ಮಳೆ ಬಂದಾಗ ಗುಡಿಸಲು ಸೋರ್ತಾ ಇರ್ತಿತ್ತು. ಇನ್ನು ಬಿಸಿಲಿಗೆ ಗರಿ ಒಣಗಿ ರಂಧ್ರಗಳು ಸಹಿತ ಕಾಣುತ್ತಿದ್ದವು. ಅಂದ್ರೆ ಆ ತೆಂಗಿನ ಗರಿಯಿಂದ ಮುಚ್ಚಿರ್ತಕ್ಕಂಥ ಗುಡಿಸಲಿರೋದ್ರಿಂದ ಆ ಬಿಸಿಲಿಗೆ ಏನಾಗ್ತಿದ್ದವ ಗರಿಗಳೆಲ್ಲ ಒಣಗಿ ಸಣ್ಣ ಸಣ್ಣ ರಂಧ್ರಗಳು ಬಿಂದುಗಳು ಏನಾಗ್ತಿದ್ದು ಅಲ್ಲಿ ಕಾಣ್ತಾ ಇದ್ದವು. ಅದ್ರ ಜೊತೆಗೆ ಸಡನ್ ಆಗಿ ಒಂದು ದಿನ ಏನಾಗ್ತದ ಬೆಂಕಿಗೆ ಆ ಗುಡಿಸಲು ಆಹುತಿ ಆಗ್ತದೆ. ಅಂದ್ರೆ ಆ ಒಂದು ದಿನ ಏನಾಗತ್ತೆ ಗುಡಿಸಲಿಗೆ ಬೆಂಕಿ ಹತ್ತಿಕೊಂಡ ಸಂಪೂರ್ಣವಾಗಿ ಆ ಗುಡಿಸಲು ಏನಾಗತ್ತೆ ಸುಟ್ಟು ನಾಶವಾಗ್ತೈತಿ. ಆ ಗುಡಿಸಲು ನಾಶವಾದ ನಂತರ ಗುಡಿಸಲು ಸುಟ್ಟು ಹೋದ ಮೇಲೆ ಮತ್ತವ್ರು ಏನು ಮಾಡ್ತಾರೋ ತನ್ನ ಅಪ್ಪ ಅಮ್ಮ ಮನೆಯೊಂದನ್ನು ನಿರ್ಮಿಸಲು ಯೋಚನೆಯನ್ನು ಮಾಡ್ತಾರೆ. ಅಂದ್ರೆ ಮನೆ ಕಟ್ಟೋದಕ್ಕೆ ಅವ್ರು ಏನು ಮಾಡ್ತಾರೋ ಒಂದು ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಗುಡಿಸಲು ಸುಟ್ಟೈತಿ ನಾವು ವಾಸ ಮಾಡೋದಕ್ಕೆ ಒಂದು ಮನೆ ಬೇಕಲ್ಲ, ಆ ಮನೆಯನ್ನು ನಿರ್ಮಾಣ ಮಾಡೋದಕ್ಕಂತೇಳಿ ಅವರ ತಂದೆ ತಾಯಿಗಳು ಏನು ಮಾಡ್ತಾರೋ ಮನೆ ಕಟ್ಟೋದಕ್ಕೆ ಯೋಚನೆಯನ್ನು ಮಾಡ್ತಾರೆ. ಅಪ್ಪ ಮತ್ತೊಬ್ಬರ ನೆರವಿನಿಂದ ಮಣ್ಣನ್ನು ಕಲಸಿ ಗೋಡೆಯನ್ನು ಸಿದ್ಧಪಡಿಸ್ತಾರೆ. ಅವ್ರು ಏನು ಮಾಡ್ತಾರೋ ಅಪ್ಪ ಮತ್ತು ತದನಂತರ ಮತ್ತೊಬ್ಬರ ನೆರವಿನಿಂದ ಅಲ್ಲಿ ಮತ್ತೊಬ್ಬರ ಸಹಾಯಕ ತೆಗೆದುಕೊಂಡು ಅವ್ರು ಏನು ಮಾಡ್ತಾರೋ ಮಣ್ಣನ್ನು ಕಲಸಿ ಗೋಡೆಯನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಆ ಮಣ್ಣನ್ನು ಕಲಿಸಿ ಏನು ಮಾಡ್ತಾರೋ ಗೋಡೆಯನ್ನು ನಿರ್ಮಿಸಿ ಮತ್ತೇನು ಮಾಡ್ತಾರೋ ಮನೆಯನ್ನು ನಿರ್ಮಿಸ್ಕೊಳ್ತಾ ಬರ್ತಾರೆ. ಅದೇ ರೀತಿಯಾಗಿ ಹಳ್ಳಿಯ ಪಕ್ಕದಲ್ಲಿದ್ದ ಕಾಡಿನ ಬಿದಿರಿನ ಗಳಗಳನ್ನು ಏನು ಮಾಡ್ತಾರವ್ರ ಕಡಿದು ಅಪ್ಪ ಹೊತ್ತು ತಂದರು. ಅಂದ್ರೆ ಪಕ್ಕದಲ್ಲಿರ್ತಕ್ಕಂತಹ ಕಾಡಿನಿಂದ ಆ ಬಿದಿರು ಗಳಗಳನ್ನು ದೊಡ್ಡ ದೊಡ್ಡ ಗಳಗಳನ್ನು ಅವರಪ್ಪ ಏನು ಮಾಡ್ತಾರೋ ಕಡಿದುಕೊಂಡು ಬರ್ತಾರೋ. ಅಂದ್ರೆ ಮನೆ ನಿರ್ಮಾಣ ಮಾಡೋದಕ್ಕೆ ಆ ಗಳಗಳನ್ನು ತೆಗೆದುಕೊಂಡು ಬರ್ತಾರೋ. ಇನ್ನು ಬರ್ತಕ್ಕಂತಹ ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ ಅಂದ್ರೆ ಮತ್ತೆ ಅಜ್ಜಿ ಯಾವ ರೀತಿಯಾಗಿ ನೆನಪುಗಳನ್ನು ನೆನಪಿಸ್ಕೊಳ್ತಾರೋ, ತನ್ನ ಬಾಲ್ಯದ ಜೀವನವನ್ನು ಯಾವ ರೀತಿಯಾಗಿ ನೆನಪಿಸ್ಕೊಳ್ತಾಳೋ, ಅಲ್ಲಿ ಯಾವ ಯಾವ ಮನೆಗಳು ಬರ್ತಾವ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.